ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಶಾಸಕ ಯತ್ನಾಳ್ಗೆ ಕರ್ನಾಟಕ ಹೈಕೋರ್ಟ್ ಇಟ್ಟಿದೆ ಗುನ್ನ. ಕಾರಣ ಏನ್ ಗೊತ್ತಾ? ನೋಡಿ, ಚಿನ್ನ ಕಳ್ಳ ಸಾಗಾಣೆ ಹಗರಣದ ಆರೋಪಿ ನಟಿ ರನ್ಯಾ ರಾವ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಡಿರುವ ಮಾತುಗಳು ಮಹಿಳೆಯರ ಘನತೆಗೆ ಧಕ್ಕೆ ತಂದಿದೆಯಂತೆ. ನೋಡಿ, ಅವರೀಗ ಕ್ಷಮೆ ಯಾಚಿಸಿದ್ರು. ಆ ಮಾತುಗಳನ್ನ ಆಳಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಎಫ್ಐಆರ್ ರದ್ದು ಕೋರಿ ಯತ್ನಾಳ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರ ಪೀಠ ಮಧ್ಯಂತರ ತಡೆಯಾಜ್ಞೆ ವಿಸ್ತರಿಸಿ ವಿಚಾರಣೆಯನ್ನ ಜುಲೈ 17ಕ್ಕೆ ಮುಂದೂಡಿರುವಂತದ್ದು. ನೋಡಿ, ಚಿನ್ನ ಸಾಗಾಣೆ ಹಗರಣದಲ್ಲಿ ಆರೋಪಿಯಾಗಿರುವ ನಟಿ ರನ್ಯಾರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿರುವಂತದ್ದು ಘನತೆಗೆ ತಕ್ಕ ಆಗಿಲ್ಲ. ಒಂದು ವೇಳೆ ಅವರು ಕ್ಷಮೆ ಯಾಚಿಸಿದ್ರು ಕೂಡ ಅವರ ಮಾತುಗಳು ಅಳಿಸಿ ಹಾಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಇನ್ನು ಹೈಕೋರ್ಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಯತ್ನಾಳ್ ಅವರು ಸಲ್ಲಿಕೆಯನ್ನ ಮಾಡಿದ್ರು. ಅಂದ್ರೆ ಈ ಎಫ್ಐಆರ್ ಅನ್ನ ಅಳಿಸಿ ಹಾಕಿ ಅಥವಾ ಎಫ್ಐಆರ್ ಅನ್ನ ರದ್ದು ಮಾಡಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಕುರಿತು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ಪೀಠ ವಿಚಾರಣೆಯನ್ನ ಮಾಡಿದೆ. ರನ್ಯಾ ರಾವ್ ಅವರ ಪರ ವಕೀಲ YL ಮಹೇಶ್ ಯತ್ನಾಳ್ ಆಡಿರುವ ಮಾತುಗಳಲ್ಲಿನ ಆಕ್ಷೇಪಾರ್ಹ ಪದಕ್ಕೆ ಬೇರೆ ಏನಾದ್ರೂ ಅರ್ಥ ಇದೆ ಎಂದಾಗಿದ್ದರೆ ಅದನ್ನ ನಂಬಬಹುದಿತ್ತು. ಆದರೆ ಉತ್ತರ ಕರ್ನಾಟಕ ಭಾಷಾ ಶೈಲಿ ಹೊರತುಪಡಿಸಿಯೂ ಇತರೆ ಭಾಷಾ ಪ್ರಭೇದಗಳಲ್ಲಿ ಯತ್ನಾಳ್ ಬಳಸಿರುವ ಪದಕ್ಕೆ ಒಂದು ಅರ್ಥ ಇದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಹಗರಣದಲ್ಲಿ ಇಬ್ಬರು ಸಚಿವರ ಹೆಸರು ಕೂಡ ಬಹಿರಂಗಪಡಿಸಲಾಗುವುದು ಅಂತ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದ್ರು. ಆದ್ರೆ ಈವರೆಗೆ ಅವರ ಹೆಸರು ಬಹಿರಂಗಪಡಿಸಿಲ್ಲ. ರಾಜಕೀಯ ಪ್ರತೀಕಾರ ತೀರಿಸಿಕೊಳ್ಳುವ ಭರದಲ್ಲಿ ರನ್ಯಾ ಬಗ್ಗೆ ತೀರಾ ಲಘುವಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ಯತ್ನಾಳ್ ಪರ ವಕೀಲ ವೆಂಕಟೇಶ್ ಪಿ ದಳವಾಯಿ ಯತ್ನಾಳ್ ಎಲ್ಲ ಮಹಿಳೆಯರನ್ನ ಕುರಿತು ಈ ಹೇಳಿಕೆ ನೀಡಿಲ್ಲ. ಆಕ್ಷೇಪಾರ್ಹ ಎನ್ನಲಾದ ಹೇಳಿಕೆ ನೀಡಿದ ದಿನ ರನ್ಯಾ ನ್ಯಾಯಾಂಗ ಬಂಧನದಲ್ಲಿ ಇದ್ರು. ಅರ್ಜಿದಾರರ ಹೇಳಿಕೆ ಆಕೆ ಗಮನಿಸಿರುವ ಸಾಧ್ಯತೆ ಇಲ್ಲ. ಹಾಗಾಗಿ ದೂರಿನಲ್ಲಿರುವ ಅಂಶಗಳು ರನ್ಯಾ ಅವರಿಗೆ ತಿಳಿದಿತ್ತು ಅನ್ನೋದು ಸರಿ ಇಲ್ಲ ಅಂತ ಹೇಳಿದ್ರು. ಇನ್ನು ಮಾತುಗಳು ಘನತೆಗೆ ಧಕ್ಕೆ ತರೋದಿಲ್ಲ. ಅದಕ್ಕೆ ನ್ಯಾಯಮೂರ್ತಿಗಳು ಯತ್ನಾಳ್ ಆಡಿರುವ ಮಾತುಗಳು ಸರಿಯಾಗಿದೆಯಾ, ಧಕ್ಕೆ ತರಲ್ಲ ಕಣ್ರಿ, ಕ್ಷಮೆ ಕೇಳಿದ್ರು ಕೂಡ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗುವುದಿಲ್ಲ. CT ರವಿ ಅವರು ಕೂಡ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸದನದಲ್ಲಿ ಆಕ್ಷೇಪಾರ್ಹ ಪದ ಬಳಕೆಯನ್ನ ಮಾಡಿರುವಂತಹ ಪ್ರಕರಣ, ತಮ್ಮ ವಿರುದ್ಧದ ಪ್ರಕರಣದಲ್ಲಿ ಕ್ಷಮೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದ್ರೆ ನಾನು ಅದನ್ನ ಒಪ್ಕೊಳ್ಳಿಲ್ಲ. ಈ ಪ್ರಕರಣದಲ್ಲಿ ನಾನಾಗಿದ್ರೆ ಮಧ್ಯಂತರ ತಡೆಯನ್ನು ನೀಡ್ತಾ ಇರಲಿಲ್ಲ ಅಂತ ಮೌಖಿಕವಾಗಿ ಹೇಳಿದ್ರು. ಈ ನಡುವೆ ನ್ಯಾಯಮೂರ್ತಿಗಳು ಮಧ್ಯಂತರ ಆದೇಶ ವಿಸ್ತರಿಸಿ ವಿಚಾರಣೆಯನ್ನ ಜುಲೈ 17ಕ್ಕೆ ಮುಂದೂಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೇರೂರು ಅವರಿದ್ದಂತಹ ಏಕಸದಸ್ಯ ಪೀಠ 2025 ಏಪ್ರಿಲ್ 1ರಂದು ಮಧ್ಯಂತರ ತಡೆ ನೀಡಿ ಆದೇಶವನ್ನು ಹೊರಡಿಸಿತು. ಇನ್ನು ಪ್ರಕರಣದ ಹಿನ್ನೆಲೆ ಗಮನಿಸಬೇಕಾಗುತ್ತೆ. ನೋಡಿ, ಯತ್ನಾಳ್ ಬೇಜವಾಬ್ದಾರಿಯಿಂದ ಅಸಭ್ಯವಾಗಿ ಮತ್ತು ಲೈಂಗಿಕ ಅರ್ಥ ಕಲ್ಪಿಸಿ ರನ್ಯಾ ರಾವ್ಗೆ ಅಂದ್ರೆ ಅವರ ಗೌರವಕ್ಕೆ ಧಕ್ಕೆಯನ್ನ ತರುವ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಆರೋಪಿಸಿ ಅಕುಲ ಅನುರಾಧ 2026 ಮಾರ್ಚ್ 18ನೇ ತಾರೀಕು ಹೈಕೋರ್ಟ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದರು. ರನ್ಯಾ ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ ನಟಿಸಿ ಜನರ ಗೌರವವನ್ನು ಸಂಪಾದನೆ ಮಾಡಿದ್ದಾರೆ. ಅವರ ಗೌರವಕ್ಕೆ ಚ್ಯುತಿ ಉಂಟು ಮಾಡುವ ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡಿರುವ ಯತ್ನಾಳ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು ಅಂತ ಕೋರಿತು. ಅದನ್ನ ಆಧರಿಸಿ ಪೊಲೀಸರು ಯತ್ನಾಳ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 2023 ಅಂದ್ರೆ BNS ಕಾಲಂ 79 ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿದ್ರು. ಸೊ ಅದೇನೋ ಹೇಳ್ತಾರಲ್ಲ, ಚಪ್ಪಲಿಯಲ್ಲಿ ಹೊಡೆದು ಅದಾದ ನಂತರ ಕ್ಷಮೆ ಕೇಳಿದ್ರೆ ಸೊ ಆ ದುಃಖ ಹೋಗೋದಿಲ್ಲ ಅಥವಾ ಆ ಅವಮಾನ ಅನ್ನೋದು ಹೋಗೋದಿಲ್ಲ. ಸೊ ಹಾಗಾಗಿ ಯತ್ನಾಳ್ ಅವರು ಈಗ ಕ್ಷಮೆ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಶಾಸಕ ಯತ್ನಾಳ್ ಅವರಿಗೆ ಕರ್ನಾಟಕ ಹೈಕೋರ್ಟ್ ಇದೀಗ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನ ನೀಡಿದೆ ಅಂತಾನೆ ಹೇಳ್ಬಹುದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಜುಲೈ 17ಕ್ಕೆ ಮುಂದೂಡಿದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.